ಇದಕ್ಕೆ ಕರಡು ಸಮಿತಿ, ರಚನಾ ಸಮಿತಿ, ಅನೇಕ ಸಮಿತಿಗಳಿದ್ದು ಅದೆಲ್ಲ ಸಮಿತಿಗಳು ದೇಶ ವಿದೇಶಗಳಲ್ಲಿ ಹೋಗಿ ನಮ್ಮ ದೇಶಕ್ಕ, ನಮ್ಮ ಜನಾಂಗಕ್ಕ, ನಮ್ಮ ಪ್ರದೇಶಕ್ಕ ಅನುಕೂಲ ಆಗುವಂತ ನಿಟ್ಟಿನೊಳಗ ಯಾವ ಕಾನೂನು ಆಗಬೇಕು, ಯಾವ್ದು ಆದ್ರೆ ಅನುಕೂಲ ಆಗ್ತದ ಅಂತ ತಿಳ್ಕೊಂಡು ಅಧ್ಯಯನ ಮಾಡಿದ್ದು. ಎಷ್ಟು ಜನ, ಎಷ್ಟು ವರ್ಷಗಳಂದ್ರ ಸುಮಾರು 2 ವರ್ಷ 11 ತಿಂಗಳ 18 ದಿನಗಳ ಕಾಲ 166 ದಿನಗಳ ಕಾಲ ಸಭೆಯನ್ನ ನಡೆಸಿದ್ರು. ಸಭೆ ನಡೆಸಿ ಇಡೀ ಅಮೆರಿಕಕ್ಕೆ ಹೋದ್ರು, ಅಮೆರಿಕ ಸಂವಿಧಾನ ಓದ್ಕೊಂಡ್ರು. ಇಂಗ್ಲೆಂಡ್ಗೆ ಹೋದ್ರು, ಇಂಗ್ಲೆಂಡಿನ ಸಂವಿಧಾನ ಓದ್ಕೊಂಡ್ರು. ಕೆನಡಾಕ್ಕೆ ಹೋದ್ರು, ಕೆನಡಾದ ಸಂವಿಧಾನ ಓದ್ಕೊಂಡ್ರು. ಐರ್ಲೆಂಡ್ ಹೋದ್ರು, ಐರ್ಲೆಂಡ್ ಸಂವಿಧಾನ ಓದ್ಕೊಂಡ್ರು. ಜಗತ್ತಿನ ಎಲ್ಲ ಸಂವಿಧಾನಗಳನ್ನ ಚಾಣಿ ಹಿಡಿದು ಸೋಸಿ ಯಾವ ಮುತ್ತು ರತ್ನಗಳಂತ ಇರ್ತಾವ ಅಂತವೆಲ್ಲ ಹೆಕ್ಕಿ ತಂದು ನಮ್ಮ ಸಂವಿಧಾನ ತಯಾರು ಮಾಡ್ಕೊಂಡ್ರು. ನಮ್ಮ ಸಂವಿಧಾನವನ್ನ ತಯಾರು ಮಾಡಿ ಅದೆಲ್ಲ ನೋಟ್ಸ್ ರೀತಿ ಇತ್ತಲ್ಲ ಅದನ್ನೆಲ್ಲ ತಂದು ಅಂಬೇಡ್ಕರ್ ಜಿ ಅವರಿಗೆ ಒಪ್ಪಿಸಿದ್ರು. ಇದನ್ನ ಅತ್ಯಂತ ಫೈನಲ್ ಆಗಿ ಮಾಡಿಕೊಡಬೇಕು ಅಂತ ಹೇಳಿ. ಅವರು ಕಾನೂನು ತಜ್ಞರಾಗಿದ್ರು. ಹೀಗಾಗಿ ಇಡೀ ನಮ್ಮ ದೇಶಕ್ಕೆ ಹೊಂದುವ ರೀತಿ ಒಳಗ ಸಂವಿಧಾನ ಕಟ್ಟನ್ನ ರೆಡಿ ಮಾಡಿ 1949 ನವೆಂಬರ್ 26ನೇ ತಾರೀಕಿಗೆ ಸಂವಿಧಾನ ಪ್ರತಿ ಸಿದ್ಧಗೊಳ್ತು. ನಾವು ನಮಗೆ ಅರ್ಪಿಸಿಕೊಂಡಿದ್ದೇವೆ ಭಾರತೀಯರಾದ ನಾವು ಅಂತ ಅನ್ನೋ ಪದವನ್ನೇ ನಮ್ಮ ಸಂವಿಧಾನದ ಮೊದಲ ಪದ. ಇದು ಏನನ್ನು ಹೇಳಿಕೊಡ್ತದಂದ್ರೆ ಯಾವುದೇ ಜಾತಿ, ಧರ್ಮ, ಪಂಥ, ಪಂಗಡ, ಪ್ರದೇಶ, ರಾಜ್ಯ, ಪ್ರಾಂತಗಳಿಗೆ ಹೋಲಿಕೆ ಇಲ್ಲದೆ ಇಡೀ ಅಖಂಡವಾದ ಭಾರತದ ಪರಿಕಲ್ಪನೆಯನ್ನ ಕೊಡ್ತದೆ. ಆ ಮೂಲಕವಾಗಿ ಬೃಹತ್ ಆದಂತ ಲಿಖಿತವಾದಂತ ಸಂವಿಧಾನವನ್ನ 1949 ನವೆಂಬರ್ 26ರಂದು ಜಾರಿಗೆ ತರ್ತಾರೆ. ಅವತ್ತು ಅಂಗೀಕರಿಸ್ಕೊಂತಾರೆ. ಆದ್ರೆ ಯಾವುದೋ ಐತಿಹಾಸಿಕ ನೆನಪಿಗೋಸ್ಕರವಾಗಿ ಅದನ್ನು ಕಾಯ್ದಿರಿಸ್ತಾರೆ. ಅಂದ್ರೆ 1930 ಜನವರಿ 26ರಂದು ಸಂಪೂರ್ಣ ಸ್ವರಾಜ್ಯ ಅಂತ ತಿಳ್ಕೊಂಡು ಜವಾಹರ್ಲಾಲ್ ನೆಹರು ಅವರು ಘೋಷಣೆ ಮಾಡಿರ್ತಾರೆ. ಹೀಗಾಗಿ ಆ ಐತಿಹಾಸಿಕ ನೆನಪಿಗೋಸ್ಕರವಾಗಿ ಜನವರಿ 26 1950ರಂದು ನಮ್ಮ ಸಂವಿಧಾನವನ್ನ ಅತ್ಯಂತ ಹೃದಯಪೂರ್ವಕವಾಗಿ ಅದನ್ನು ಜಾರಿಗೆ ತಂದಿದ್ದೇವೆ. ಅಂತ ಸಂವಿಧಾನದ ಮಹತ್ವದ ದಿನ ಇದಾಗಿದೆ. ನಾವೆಲ್ಲರೂ ಸೂರ್ಯ ಚಂದ್ರ ನಕ್ಷತ್ರಗಳಿರುವ ತನಕ, ಈ ಭೂಮಿ ಶಾಶ್ವತ ಇರುವ ತನಕ ಭಾರತದ ತ್ರಿವರ್ಣ ಧ್ವಜ ಹಾರಾಡುತ್ತಿರಲಿ, ಸಂವಿಧಾನದ ಅಂಶಗಳು ಜಾರಿಗೆ ಬರಲಿ. ನಾವೆಲ್ಲರೂ ನಾಡು ಕಟ್ಟೋಣ, ನಾವೆಲ್ಲ ನಾಡಿನೊಂದಿಗೆ ಬೆಳೆಯೋಣ, ನಾವು ದೇಶಕ್ಕಾಗಿ ಕಾಯೋಣ. ವಿದ್ಯಾರ್ಥಿ ಬಂಧುಗಳೇ, ಸಂವಿಧಾನವನ್ನ ಉಳಿಸುವುದಂದ್ರೆ ಏನು ಅಂದ್ರೆ ಶಾಲೆಯಲ್ಲಿರುವ ಒಬ್ಬ ಶಿಕ್ಷಕರು, ಶಾಲೆಯಲ್ಲಿರುವ ಮುಖ್ಯೋಪಾಧ್ಯಾಯರು, ಊರಿನ ಒಬ್ಬರು ಗಣ್ಯರು ಹೇಳಿದ ಮಾತು ಕೂಡ ಅದೊಂದು ಕಾನೂನು ಅಂತ. ಯಾಕಂದ್ರೆ ಯಾರು ವೈಯಕ್ತಿಕವಾಗಿ ಹೇಳುವಂತ ವಿಷಯಗಳಿರಲ್ಲ. ಹೀಗಾಗಿ ಶಾಲೆಯಲ್ಲಿ ಹೇಳಿದ ಯಾವುದೇ ನಿಯಮವನ್ನ ನಾವು ಪಾಲಿಸದಿದ್ದರೆ ಅದು ಸಂವಿಧಾನದ ನಿಯಮವನ್ನ ಪಾಲಿಸಿಲ್ಲ ಎಂಬ ಅರ್ಥ ಬರ್ತದೆ. ಹೀಗಾಗಿ ನಾವು ನಮ್ಮ ಶಾಲೆಯಿಂದಲೇ ಆ ನಿಯಮಗಳನ್ನ ಪಾಲಿಸೋಣ ಅನ್ನುವಂತ ಮಾತನ್ನು ಹೇಳ್ತಾನೆ. ನಿಮ್ಮೆಲ್ಲರಿಗೂ ಮತ್ತೊಂದು ಬಾರಿ 76ನೇ ಗಣರಾಜ್ಯೋತ್ಸವದ ಶುಭಾಶಯಗಳನ್ನ ತಿಳಿಸಿ ನನ್ನ 4 ಮಾತುಗಳಿಗೆ ವಿರಾಮ ಕೊಡ್ತೀನಿ.